ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 7ನೇ ತರಗತಿಯ ಕೋರ್ ವಿಷಯ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಸೇತುಬಂಧ ಸಾಫಲ್ಯ ಪರೀಕ್ಷೆ ಪೋಸ್ಟ್ ಟೆಸ್ಟ್ ಕ್ವಶನ್ ಪೇಪರನ್ನು ಹಾಕ್ತಾ ಇದ್ದೀನಿ. ಈಗಾಗಲೇ ಪ್ರೀ ಟೆಸ್ಟ್ ಎಲ್ಲ ಕಂಪ್ಲೀಟ್ ಮಾಡಿದ್ದೀವಿ. ಇವಾಗ ಪೋಸ್ಟ್ ಟೆಸ್ಟು ಕೂಡ ಆಗುತ್ತೆ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದ್ರಿ. ಈಗಾಗಲೇ ಕನ್ನಡ, ಹಿಂದಿ, SS ಹಾಕಿದ್ದೀವಿ. ಇವಾಗ ಸೈನ್ಸ್ ಇದೆ, ಇಂಗ್ಲೀಷ್ ಮತ್ತು ಮ್ಯಾಥಮೆಟಿಕ್ಸ್ ಕೂಡ ಬೇಗನೆ ಲೈನಪ್ ಮಾಡ್ತಾರೆ. ಸೊ ಹೆಚ್ಚಿನ ವಿಡಿಯೋಗಳು, ಪಾಠದ ಪ್ರಶ್ನೋತ್ತರ ವಿಡಿಯೋಗಳು ಸಹಿತ ಬರ್ತವೆ. ಅವುಗಳನ್ನು ಸಹಿತ ನೋಡಲು ಮರೆಯದಿರಿ ಅಂತ ಹೇಳ್ತಾ ಈ ಒಂದು ಪ್ರಶ್ನೆ ಪತ್ರಿಕೆಯ ಕೀ ಉತ್ತರದೊಂದಿಗೆ ಸಂಪೂರ್ಣ ಮಾಡುವ. ಮೊದಲ ಪ್ರಶ್ನೆ, ಮರದ ಲಕ್ಷಣಗಳನ್ನು ಪಟ್ಟಿ ಮಾಡಿ ಅಂತ ಇದೆ. ಇಲ್ಲಿ ಮರಗಳು ಕಠಿಣವಾದ, ದಪ್ಪವಾದ, ಕಂದು ಬಣ್ಣದ ಕಾಂಡವನ್ನು ಹೊಂದಿರ್ತವೆ. ರೆಂಬೆಗಳು ವಿಶಿಷ್ಟವಾದ ಕಾಂಡದ ಮೇಲಿನ ಭಾಗದಲ್ಲಿ ನೆಲದಿಂದ ಎತ್ತರದಲ್ಲಿ ಪ್ರಾರಂಭವಾಗುತ್ತವೆ ಅಂತಕ್ಕಂಥ 2 ಲಕ್ಷಣಗಳನ್ನು ನೀವು ಬರಿಬೇಕಿತ್ತು. ಪ್ರಶ್ನೆ 2, ಮರುಭೂಮಿಯಲ್ಲಿ ಕಂಡುಬರುವ ಒಂದು ಪ್ರಾಣಿ ಅಥವಾ ಒಂದು ಸಸ್ಯವನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಮರುಭೂಮಿಯಲ್ಲಿ ವಿಶೇಷವಾಗಿ ಕಂಡುಬರ್ತಕ್ಕಂಥ ಪ್ರಾಣಿ ಯಾವುದಪ್ಪ ಅಂದರೆ ಅದು ಒಂಟೆ, ಹೌದಾ? ಇನ್ನು ಸಸ್ಯ ಅಂತಂದರೆ ಅದು ಪಾಪಸ್ ಕಳ್ಳಿ ಅಂತ ನಾವೇನು ಮಾಡ್ತೀವಿ, ಬರಿತೀವಿ. ಮುಂದಿನ ಪ್ರಶ್ನೆ, ವಿಜ್ಞಾನ ಅಂದರೆ ಏನು? ಎಸ್, ವೆರಿ ಸಿಂಪಲ್. ನಾವು ವಾಸಿಸ್ತಕ್ಕಂಥ ಜಗತ್ತನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಈ ಬ್ರಹ್ಮಾಂಡದ ರಹಸ್ಯಗಳನ್ನು ಹೊರಗಿಡಲು ಆಲೋಚಿಸುವ, ವೀಕ್ಷಿಸುವ ಮತ್ತು ಕಾರ್ಯನಡೆಸುವ ವಿಧಾನಕ್ಕೆ ನಾವೇನಂತೀವಿ, ವಿಜ್ಞಾನ ಅಂತ ಕರಿತೀವಿ. ಪ್ರಶ್ನೆ 4, ವಿಜ್ಞಾನಿಗಳು ಬಳಸುವ ಯಾವುದೇ 2 ಸಾಧನಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಬೀಕರ ಇದೆ, ಟೆಸ್ಟ್ ಟ್ಯೂಬ್ ಇದೆ, ಕ್ಲೋನಿಕಲ್ ಫ್ಲಾಸ್ಕ್. ಸೊ ಬೇರೆ ವಿಭಿನ್ನವಾಗಿರ್ತಕ್ಕಂಥ ಏನು ಮಾಡ್ತಾರಪ್ಪ ಅಂದರೆ ಸಾಧನಗಳನ್ನು ವಿಜ್ಞಾನಿಗಳು ಬಳಕೆ ಮಾಡ್ತಾರೆ. ನಿಮಗೆ ಚಿರಪರಿಚಿತವಾಗಿರ್ತಕ್ಕಂಥ 2 ಸಾಧನ ಉಪಕರಣಗಳ ಹೆಸರುಗಳನ್ನು ಬರೆದ್ರೆ ಸಾಕು. 5ನೇ ಪ್ರಶ್ನೆ, ಚಲನೆ ಈ ಪದವನ್ನು ವ್ಯಾಖ್ಯಾನಿಸಿರಿ. ಹೌದು, ಒಂದು ನಿರ್ದೇಶಕ ಬಿಂದುವಿನಿಂದ ಕಾಲದೊಂದಿಗೆ ಕಾಯದ ಸ್ಥಾನದಲ್ಲಾಗುವ ಬದಲಾವಣೆಗೆ ನಾವೇನಂತ ಕರಿತೀವಿ, ಚಲನೆ ಅಂತಲೇ ಹೇಳೋದು. ಮುಂದಿನ ಪ್ರಶ್ನೆ 6, 1.5 ಕಿಲೋಮೀಟರ್ ಇದನ್ನು ಮೀಟರ್ಗೆ ಪರಿವರ್ತಿಸಿರಿ ಅಂತ ಕೇಳಿದ್ದಾರೆ. ಸೊ ನಿಮಗೆ ಗೊತ್ತಿದೆ 1 ಕಿಲೋಮೀಟರ್ = 1000 ಮೀಟರ್ ಅಂತ ಗೊತ್ತು, ಹೌದಾ? ಹಾಗಾದರೆ 1.5 ಇದನ್ನೇನು ಮಾಡಬೇಕು, 1000ದಿಂದ ಗುಣಿಸ್ಬೇಕು. ಅವಾಗ ನಮಗೆ ಏನಾಗ್ತದೆ, 1500 ಬರ್ತದೆ. ಅದೇ 1500 ಏನಾಗಿರ್ತದೆ, ಮೀಟರ್ದಲ್ಲಿ ಬಂದಿರುತ್ತೆ. ಈ ಥರ ನೀವೇನು ಮಾಡಬೇಕು, ಬರಿಬೇಕು. ಪ್ರಶ್ನೆ 7, ಭಿನ್ನವಾದುದನ್ನು ಆರಿಸಿ ಬರೀರಿ ಅಂತ ಕೇಳಿದ್ದಾರೆ. ಜೋಳ, ಸಜ್ಜೆ, ರಾಗಿ, ಕಡಲೆ. ಇಲ್ಲಿ ಭಿನ್ನವಾಗಿದ್ದು ಯಾವುದಪ್ಪ ಅಂತಂದರೆ ಕಡಲೆ ಈಸ್ ದ ರೈಟ್ ಒನ್. ಸೆಕೆಂಡ್ ಒನ್, ರಾಜ್ಮಾ, ಹೆಸರು ಕಾಳು, ಸೋಯಾಬೀನ್ ಮತ್ತು ಅಕ್ಕಿ ಇದೆ. ಇದರಲ್ಲಿ ಭಿನ್ನವಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಅಕ್ಕಿ ಈಸ್ ದ ರೈಟ್ ಆನ್ಸರ್. ಪ್ರಶ್ನೆ 8, ನಾವು ಸಸ್ಯ ಮತ್ತು ಪ್ರಾಣಿಗಳನ್ನು ಏಕೆ ಗುಂಪುಗೊಳಿಸಬೇಕು, ಕಾರಣ ಕೊಡಿ ಅಂತ ಕೇಳಿದ್ದಾರೆ. ಇಲ್ಲಿ ಸಸ್ಯ ಮತ್ತು ಪ್ರಾಣಿಗಳ ವೈವಿಧ್ಯತೆ ಮತ್ತು ಸಾಮ್ಯತೆಗಳ ಅಧ್ಯಯನವನ್ನು ಸುಲಭವಾಗಿ ಮಾಡೋ ಸಲುವಾಗಿ ನಾವು ಸಸ್ಯಗಳನ್ನು ಮತ್ತು ಪ್ರಾಣಿಗಳನ್ನು ಗುಂಪುಗಳನ್ನಾಗಿ ಮಾಡಬೇಕು ಅಂತಕ್ಕಂಥದ್ದು ಬರಿಬೇಕಿತ್ತು. ಮುಂದಿನ ಪ್ರಶ್ನೆ, ಸಿಹಿ ನೀರಿನ ಮೂಲಗಳನ್ನು ಪಟ್ಟಿ ಮಾಡಿರಿ ಅಂತ ಕೇಳಿದ್ದಾರೆ. ಸೊ ವಿಶೇಷವಾಗಿ ನದಿಯಾಗಿರ್ಬೋದು, ಸರೋವರ, ಬಾವಿ, ಹಿಮ, ಮಂಜುಗಡ್ಡೆ ಇವೆಲ್ಲವುಗಳು ಕೂಡ ಏನಪ್ಪ ಅಂತಂದರೆ ಸಿಹಿ ನೀರಿನ ಮೂಲಗಳಾಗಿದ್ದಾವೆ. ಇಲ್ಲಿಂದ ನಾವು ಸಿಹಿ ನೀರನ್ನು ಏನು ಮಾಡ್ತೀವಿ, ಹೇರಳವಾಗಿ ಪಡಿತೀವಿ. ಲಾಸ್ಟ್ ಪ್ರಶ್ನೆ, ಮಣ್ಣಿನ ಫಲವತ್ತತೆ ಹೆಚ್ಚು ಮಾಡಲು ಯಾವ ಕ್ರಮಗಳನ್ನು ಅನುಸರಿಸಬಹುದು? ಇಲ್ಲಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡೋ ಸಲುವಾಗಿ ಸಾವಯವ ಗೊಬ್ಬರಗಳನ್ನು ಬಳಸಬೇಕು. ಎರಡನೇದು, ವೈಜ್ಞಾನಿಕ ತಂತ್ರಜ್ಞಾನ ಪದ್ಧತಿಗಳನ್ನು ಬಳಸಬೇಕು. ಸೊ ವೈಜ್ಞಾನಿಕ ಅಂದರೆ ಹೊಸ ಪದ್ಧತಿಗಳನ್ನು ಏನು ಮಾಡಬೇಕಪ್ಪ ಅಂದರೆ ನಾವು ಅದರಲ್ಲಿ ಉಳುಮೆ ಮಾಡ್ತಕ್ಕಂಥ ಕ್ರಮವನ್ನು ತಿಳಿದುಕೊಳ್ಬೇಕು. ಸೂರ್ಯನ ಶಾಖ ನೆಲಕ್ಕೆ ತಾಗುವಂತೆ ಮಾಡಬೇಕು. ಆಮೇಲೆ ಈ ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕಗಳ ಬಳಕೆ ಏನು ಮಾಡಬೇಕಪ್ಪ ಅಂದರೆ ಕಡಿಮೆ ಮಾಡಬೇಕು. ಇಷ್ಟು ಆಯ್ತಂದರೆ ನಾವೇನು ಮಾಡ್ತೀವಪ್ಪ ಅಂತಂದರೆ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡಲಿಕ್ಕೆ ಕ್ರಮ ಮಾಡ್ತೀವಿ ಅಂತ ಹೇಳ್ತಾ, ಇದು ಸೈನ್ಸ್ನ 7th ಸ್ಟ್ಯಾಂಡರ್ಡಲ್ಲಿರ್ತಕ್ಕಂಥ ಪೋಸ್ಟ್ ಟೆಸ್ಟ್ ಕ್ವಶನ್ ಪೇಪರ್ ಇತ್ತು. ನಿಮಗೆ PDF ಬೇಕಾದರೆ 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಬೈ ಮಾಡ್ಬೋದು. ಸೊ ನಾನು ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದೊಂದಿಗೆ. ಇನ್ನು ಮುಂದೆ ನಿಮಗೆ LBA ಪಾಠದ ಪ್ರಶ್ನೋತ್ತರಗಳನ್ನು ಎಲ್ಲವುಗಳನ್ನು ಕೂಡ ಲೈನಪ್ ಮಾಡ್ತಾ ಹೋಗ್ತೀವಿ. ಜಸ್ಟ್ ವಾಚ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.